ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಸಂಚಿಕೆಯ ರಕ್ಷಿತಾ ಶೆಟ್ಟಿ ಅವರು ತಮ್ಮ ಸಹ ಸ್ಪರ್ಧಿಗಳೊಂದಿಗೆ ಚರ್ಚೆ ಮತ್ತು ವಾದವಿವಾದಗಳಲ್ಲಿ ಭಾಗಿಯಾಗಿದ್ದಾರೆ. ಕಾವ್ಯ ಮತ್ತು ರಕ್ಷಿತಾ ನಡುವೆ ವಾದವಿವಾದಗಳ ಕಾವ್ಯ ಶೈವಾ ಅವರು ರಕ್ಷಿತಾ ಮತ್ತು ಗಿಲ್ಲಿ ನಟನನ್ನು ಟಾರ್ಗೆಟ್ ಮಾಡಿ ಮಾತನಾಡಿದ್ದಾರೆ. ಈ ವೇಳೆ ಕಾವ್ಯ ಮತ್ತು ರಕ್ಷಿತಾ ನಡುವೆ ಮಾತಿನ ಚಕಮಕಿ ನಡೆದಿದೆ. ಟರ್ನಿಂಗ್ ಆರೋಪ. ಕಾವ್ಯ ಅವರು ರಕ್ಷಿತಾ ಅವರನ್ನು ಟ್ರನ್ನಿಂಗ್ ಎಂದು ಕರೆದಿದ್ದಾರೆ. ಇದು ಮನೆಯಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಕಥಾನಾಯಕಿಯಾಗಿ ಚೈತ್ರಾ ಅವರಿಗೆ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ವಿಶೇಷ ಅಧಿಕಾರ ನೀಡಲಾಗಿತ್ತು. ಮನೆಯಲ್ಲಿ ಓಪನ್ ನಾಮಿನೇಷನ್ ನಡೆಯಿತು. ಈ ವೇಳೆ ಸ್ಪರ್ಧಿಗಳು ಪರಸ್ಪರದ ವಿರುದ್ಧ ತಮ್ಮ ಅಸಮಾಧಾನ ಹೊರಹಾಕಿದರು. ರಕ್ಷಿತಾ ಶೆಟ್ಟಿ ಅವರು ಉಡುಪಿಯ ಒಬ್ಬ ಜನಪ್ರಿಯ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಆಗಿದ್ದು, ತುಳು ಸಂಸ್ಕೃತಿ ಮತ್ತು ವ್ಲಾಗ್ಗಳ ಮೂಲಕ ಹೆಸರುವಾಸಿಯಾಗಿದ್ದಾರೆ. ಅವರು ಬಿಗ್ ಬಾಸ್ ಕನ್ನಡ 12ಕ್ಕೆ ಪ್ರವೇಶಿಸಿದ 19ನೇ ಸ್ಪರ್ಧಿಗಳಲ್ಲಿ ಒಬ್ಬರಾಗಿದ್ದರು. ಆರಂಭದಲ್ಲಿ ಅವರು ಮೊದಲ ದಿನವೇ ಮನೆಯಿಂದ ಹೊರಹಾಕಲ್ಪಟ್ಟರು. ಆದರೆ ಸಾರ್ವಜನಿಕರ ಪ್ರತಿಕ್ರಿಯೆ ಮತ್ತು ಸೋಷಿಯಲ್ ಮೀಡಿಯಾ ಒತ್ತಡದಿಂದಾಗಿ 6ನೇ ದಿನದಂದು ಮತ್ತೆ ಮನೆಗೆ ಮರು ಪ್ರವೇಶ ಪಡೆದರು. ಮನೆಯಲ್ಲಿ ಕನ್ನಡ ಭಾಷೆಯ ಬಳಕೆಯಲ್ಲಿ ಸ್ವಲ್ಪ ಕಷ್ಟಪಡುತ್ತಿದ್ದರೂ ತಮ್ಮ ವ್ಯಕ್ತಿತ್ವ ಮತ್ತು ಆಟದ ಮೂಲಕ ಗಮನ ಸೆಳೆಯುತ್ತಿದ್ದಾರೆ. ರಕ್ಷಿತಾ ಕಾವ್ಯ ಮಧ್ಯೆ ಟ್ರನ್ನಿಂಗ್ ಫೈಟ್. ಗಿಲ್ಲಿಯು ವಿಲನ್ ಆಗಿದ್ಯಾಕೆ? ನೀನು ಕನ್ನಿಂಗ್ ಅಂತ ಕಾವ್ಯ ಮತ್ತು ರಕ್ಷಿತಾ ಗಲಾಟೆ. ಮತ್ತೆ ರಕ್ಷಿತಾ ಶೆಟ್ಟಿ ಗಿಲ್ಲಿ ನಟನನ್ನು ಟಾರ್ಗೆಟ್ ಮಾಡಿ ಹುಡುಕಿದ್ದು ಯಾಕೆ? ಕಾವ್ಯ ಶೈವಾ ಈ ರೀತಿ ಮಾಡೋದ್ಯಾಕೆ? ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ ಬಾಯ್ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಇದೇ ಥರ ಮಜೆದಾರ್ ವಿಡಿಯೋ ತಗೊಂಡು ಬರ್ತಾ ಇರ್ತೀವಿ.